ರಾಜ್ಯದಾದ್ಯಂತ ಬೆಲೆ ಏರಿಕೆ ವಿರುದ್ಧ ಬೀದಿಗೆ ಇಳಿಯೋದಕ್ಕೆ ಜೆಡಿಎಸ್ ಸಜ್ಜಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಹೋರಾಟವನ್ನು ರೂಪಿಸ್ತಾ ಇದೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗ್ತಾ ಇದೆ. ನಾಳೆಯಿಂದ ಅಭಿಯಾನ ಆರಂಭವಾಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳೋದಕ್ಕೆ ಅಂತ ಜೆಡಿಎಸ್ ಮುಂದಾಗ್ತಾ ಇದೆ. ಇನ್ನು ನಾಳಿನ ಹೋರಾಟದಲ್ಲಿ ಜೆಡಿಎಸ್ನ ಹಾಲಿ ಹಾಗೂ ಮಾಜಿ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. 2 ವರ್ಷದಿಂದ ರಾಜ್ಯದಲ್ಲಿ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಗುತ್ತಿಗೆದಾರರು ಕೆಲಸ ಮಾಡಿದರೂ ಕೂಡ ಈವರೆಗೆ ಹಣ ಪಾವತಿ ಮಾಡಿಲ್ಲ. ರಾಜ್ಯದ ಜನರ ಭಾವನೆಗಳಿಗೂ ಕೂಡ ಸ್ಪಂದನೆ ಕೊಡ್ತಾ ಇಲ್ಲ. ರಾಜ್ಯದ ಜನರ ಭಾವನೆಗೆ ಸ್ಪಂದಿಸುವಂತೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಭಿಯಾನ ನಿರಂತರವಾಗಿ ಸಾಗತ್ತೆ ಅಂತ TV5 ಕನ್ನಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹಲವು ವಿಚಾರಗಳನ್ನು ಒಳಗೊಂಡಂತೆ ನಾಳೆ JDS ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ದಿಟ್ಟ ಹೋರಾಟ ಮಾಡಬೇಕು ಅಂತ ಒಂದು ಡಿಸೈಡ್ ಆಗಿದೆ. ಯಾವ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಿ ಸರ್? ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನವನ್ನು ಪ್ರಾರಂಭವನ್ನು ಏನು ಮಾಡಿದ್ದೇವೆ. ಈ ಸಾಕಪ್ಪ ಸಾಕು ಅಂತಕ್ಕಂಥ ವಿಚಾರ ಜನತಾದಳ ಪಕ್ಷ ಆಗಲಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದಷ್ಟೇ ಅಲ್ಲ. ಇವತ್ತು ನಾಡಿನ 7.5 ಕೋಟಿ ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂಥದ್ದು ಈ ಸರ್ಕಾರದ ದುರಾಡಳಿತ, ವೈಫಲ್ಯತೆಗಳು, ಭ್ರಷ್ಟಾಚಾರ ಹಾಗೂ 5 ಗ್ಯಾರಂಟಿಗಳ ಹೆಸರಲ್ಲಿ ಸ್ವೇಚ್ಛಾಚಾರವಾಗಿ ಈ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಅಲ್ಲ. ಪ್ರಮುಖವಾದಂಥ ವಿಷಯ ನಮ್ಮೆಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಬೆಲೆ ಏರಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನಿರಂತರವಾಗಿ ಏನು ನೋಡ್ತಾ ಇದ್ದೇವೆ. ಇವೆಲ್ಲವನ್ನು ಖಂಡಿಸಿ ಒಟ್ಟಾರೆಯಾಗಿ ಇವೆಲ್ಲ ವಿಚಾರಗಳನ್ನ ಪರಿಗಣನೆಗೆ ತಗೊಂಡು ಅಷ್ಟೇ ಅಲ್ಲ, ಇನ್ನೊಂದು ವಿಚಾರ, ಈಗ ಗುತ್ತಿಗೆದಾರರು ಅಸೋಸಿಯೇಷನ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ 2 days ಬ್ಯಾಕ್, ಐ ಥಿಂಕ್ ಮೊನ್ನೆನೋ ಮತ್ತೆ ಒಂದು ಚರ್ಚೆ ಹೊರಗಡೆ ಬಂದಿದೆ. ಹತ್ತತ್ರ ರಾಜ್ಯದಲ್ಲಿ 1.5 ಲಕ್ಷ ಜನ ಗುತ್ತಿಗೆದಾರರಿದ್ದಾರೆ. ಅದರಲ್ಲಿ ಸಣ್ಣ ಗುತ್ತಿಗೆದಾರರು, ಮಧ್ಯಮದ ಗುತ್ತಿಗೆದಾರರು, ಈ ರೀತಿ ದೊಡ್ಡ ಗುತ್ತಿಗೆಗಳನ್ನ ತಗೊಳ್ತಕ್ಕಂಥ ಕಾಂಟ್ರಾಕ್ಟರ್ಗಳಿದ್ದಾರೆ. ಆದರೆ ಅವ್ರ ಕೆಲಸಗಳು ಮಾಡಿದರೂ ಕೂಡ ಇಲ್ಲಿವರೆಗೂ ಕೂಡ ಅವ್ರಿಗೆ ಹಣ ಪಾವತಿ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ವಿಳಂಬ ಮಾಡಿದೆ. ಅಷ್ಟೇ ಅಲ್ಲ, ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥ ಉದಾಹರಣೆ ಕೂಡ ಇವತ್ತು ಮಾಧ್ಯಮದ ಮಿತ್ರರು ಇವತ್ತು ರಾಜ್ಯದ ಜನತೆಗೆ ತೋರಿಸಿದ್ದೀರಿ. ಈಗ ರಾಜ್ಯದ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರೇ ಸ್ವತಃ ನಂಬರ್ 1 ಕರಪ್ಷನ್ ಸ್ಟೇಟ್ ಯಾವುದಾದ್ರೂ ಇದ್ದರೆ ಈ ದೇಶದಲ್ಲಿ ಅದು ಕರ್ನಾಟಕ ಅಂತಕ್ಕಂಥ ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೇವೆ. ಈ ಹಂತಕ್ಕೆ ಇವತ್ತು ಈ ಕಾಂಗ್ರೆಸ್ಸು ಅತ್ಯಂತ ಉದ್ದಟತನದಿಂದ ಇವತ್ತು ಈ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸಿ ನಾಳೆ ದಿನ ಫ್ರೀಡಮ್ ಪಾರ್ಕಲ್ಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರು ಎಲ್ಲ ಸೇರಿದಂತೆ ಬೆಂಗಳೂರು ನಗರದಿಂದ ಅನೇಕ ಜನ ಸಾರ್ವಜನಿಕರು ಕೂಡ ಬರ್ತಾ ಇದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ಮತ್ತೊಮ್ಮೆ ಆಹ್ವಾನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈ ಒಂದು ಸರ್ಕಾರದ ವಿರುದ್ಧವಾಗಿ ನಾಳೆ ನಮ್ಮ ಅಭಿಯಾನವನ್ನು ಏನು ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ, ಇದು ಜನತಾದಳ ಪಕ್ಷಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದಲ್ಲ, ರಾಜ್ಯದ ಪ್ರತಿಯೊಬ್ಬ ಸಾರ್ವಜನಿಕರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ವಿರುದ್ಧ ನೀವು ಹೋರಾಟ ಶುರು ಮಾಡಿದ್ದೀರಾ, ಮತ್ತೊಂದು ಕಡೆ BJP ಹೋರಾಟ ಶುರು ಮಾಡಿದೆ. ಈಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಶುರು ಮಾಡ್ತಾ ಇರುವಂಥದ್ದು ಸರ್. ಈಗ ಕಾಂಗ್ರೆಸ್ಸು ಈ LPG ಗ್ಯಾಸ್ ಸಿಲಿಂಡರ್ ಬಗ್ಗೆ ಚರ್ಚೆ ಮಾಡಿದ್ರು. ಮೊನ್ನೆ ತಾವು ಇದ್ರಿ, ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ. ಈ ಹಿಂದಿದ್ದಂಥ UPA ಸರ್ಕಾರದ ಒಂದು ಕಾಲಘಟ್ಟದಲ್ಲಿ LPG ಗ್ಯಾಸ್ ಸಿಲಿಂಡರ್ನ ಬೆಲೆ 1241 ರೂಪಾಯಿ ಇತ್ತು. ಈಗ ಮೋದಿಜಿಯವರ ಈ NDA ಸರ್ಕಾರದಲ್ಲಿ 854 ರೂಪಾಯಿ ಆಗಿದೆ. ಡಿಫ್ರೆನ್ಸಿಯೇಷನ್ ಏನಿದೆ ಅಂತಕ್ಕಂಥದ್ದು ಜನಗಳ ಮುಂದೆ ಇದೆ. ಈಗ ಸುಮ್ಮನೆ ಒಬ್ಬರ ಮೇಲೆ ಬೆಟ್ ತೋರಿಸಿ ಅವ್ರು ಸರಿಗಿಲ್ಲ ಅಂತಕ್ಕಂಥದ್ದನ್ನು ಡೈವರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಟಾಪಿಕ್ನ 138 ಜನ ಶಾಸಕರು ಹೊಂದಿದ್ದೀರಿ.
ನಿಮಗೆ ಇಲ್ಲಿ ಯಾವುದೋ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿಲ್ಲ. ನೀವು ತೀರ್ಮಾನ ಏನು ಬೇಕಾದರೂ, ಯಾವಾಗ ಬೇಕಾದರೂ, ಯಾವ ರೀತಿ ಬೇಕಾದ್ರೂ ತಗೊಳ್ಬೋದು. ಎಲ್ಲ ನಿಮ್ಮ ಸ್ವಪಕ್ಷೀಯರೇ. ಅದರಲ್ಲಿ ಕೇಳಿ ಬರ್ತಾ ಇರೋದು ಸಮನ್ವಯ ಸಮಿತಿ ಸಭೆ ಆಗಬೇಕು, ಸಮಿತಿ ಆಗಬೇಕು ಅನ್ನೋದು. ಸರ್, ಈ ಬಗ್ಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಎರಡು ಪಕ್ಷದ ನಾಯಕರುಗಳ ಜೊತೆಯಲ್ಲಿ ಒಂದಷ್ಟು ಸೌಹಾರ್ದಿತವಾದಂಥ ಕೋರ್ಡಿನೇಷನ್ಸು, ಕೋರ್ಡಿಯಲಿಟಿ, ಆಮೇಲೆ ಒಂದು ಒಳ್ಳೆ ಬಾಂಧವ್ಯ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಇದನ್ನು ಈಗಾಗಲೇ ಕಳೆದ ಮೂಡ ಪಾದಯಾತ್ರೆ ಸಂದರ್ಭದಲ್ಲೇ ಇದನ್ನು ಒಂದು ಖಾಸಗಿ ಹೋಟ್ಲಲ್ಲಿ ಕುಮಾರಣ್ಣ ಅವರು, ಯಡಿಯೂರಪ್ಪಜಿ ಇವರೆಲ್ಲ ಕೂತಾಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಎರಡು ಪಕ್ಷದ ನಾಯಕರು ಕೂತ್ಕೊಂಡು ಇದಕ್ಕೆ ಸೂಕ್ತವಾದಂಥ ತೀರ್ಮಾನಗಳು ತಗೊಳ್ತಾರೆ. ಒಂದು ಕೋರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ಜಾರಿಗೆ ತರಬೇಕು, ಇದಕ್ಕೆ ವಿಶೇಷ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಪಡಿತೀವಿ ಅಂತ ಹೇಳ್ತಾ ಇರೋದು. ಅಲ್ಲಿ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಕೂಡ ಇದಕ್ಕೆ ಒಂದು ವ್ಯತ್ಯಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗ್ತದೆ. ಬಟ್ ಅಲ್ಟಿಮೇಟ್ಲಿ ಯಾವುದೇ ಒಂದು ಜಾತಿ ಗಣತಿ ಮಾಡಬೇಕಾದ್ರೆ, ಆ ಕ್ಯಾಸ್ಟ್ ಸೆನ್ಸಸ್ ನೀವೇನು ಸರ್ವೆ ಮಾಡಬೇಕಾದ್ರೆ ಅದು ಸೈಂಟಿಫಿಕಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆ ಸರ್ವೆ ಮಾಡಿರ್ತಕ್ಕಂಥವ್ರು ಏನು 100 ಜನಕ್ಕೆ ಮಾಡಿದ್ದೀರಾ, 1000 ಜನಕ್ಕೆ ಮಾಡಿದ್ದೀರಾ, 10,000ಕ್ಕೆ ಮಾಡಿದ್ದೀರಾ, 7.5 ಕೋಟಿಲಿ 1 ಕೋಟಿ ಜನಕ್ಕೆ ಮಾಡಿದ್ದೀರಾ, ಇನ್ನು 6.5 ಕೋಟಿ ಜನದ ಮನೆಗೆ ನೀವು ಹೋಗೇ ಇಲ್ಲ ಅಂದಾಗ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ನಾಯ್ಕ ಜೊತೆ ಹೆಲನ್ ಸ್ವಾಮಿ, TV5 ಬೆಂಗಳೂರು.